ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಜೀವನದಲ್ಲಿ ಸೌಂದರ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಮಹತ್ವ ಇದೆ. ಸೌಂದರ್ಯ ಅಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಬಾಹ್ಯ ಸೌಂದರ್ಯ, ಆಂತರಿಕ ಸೌಂದರ್ಯ. ಸಾಧಾರಣವಾಗಿ ನಮ್ಮ ಜೀವನದಲ್ಲಿ ನಾವು ಬಾಹ್ಯ ಸೌಂದರ್ಯಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನಿಜವಾಗ್ಲೂ ಆಂತರಿಕ ಸೌಂದರ್ಯಕ್ಕೆ ಮಹತ್ವದ ಸ್ಥಾನ, ಅದರ ನಂತರನೇ ಬಾಹ್ಯ ಸೌಂದರ್ಯ. ಯಾಕಂದರೆ ನೀವು ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಿರ್ಬೋದು, ಆದರೆ ನಿಮ್ಮಲ್ಲಿ ಬರೇ ಕೆಟ್ಟ ಗುಣಗಳು, ಕೆಟ್ಟ ಯೋಚನೆಗಳು ಅಥವಾ ಒಂಥರ ಕ್ರೂರ ವ್ಯಕ್ತಿತ್ವ ಎಲ್ಲ ಇದ್ದರೆ ಅದರಿಂದ ಏನು ಪ್ರಯೋಜನ? ನೀವೆಷ್ಟೇ ಚೆನ್ನಾಗಿದ್ದರೂ ಏನು ಪ್ರಯೋಜನ? ಹಾಗಿರುವಾಗ ನೀವು ನಿಮ್ಮ ಬಾಹ್ಯ ಸೌಂದರ್ಯ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ನಿಮ್ಮ ಒಳಗಿನ ಸೌಂದರ್ಯ, ಆಂತರಿಕ ಸೌಂದರ್ಯ ತುಂಬ ಚೆನ್ನಾಗಿದ್ದಾಗ ಅಥವಾ ನೀವು ತುಂಬ ಗುಣವಂತರಾಗಿದ್ದಾಗ, ಒಳ್ಳೆಯ ಗುಣಗಳನ್ನು ಹೊಂದಿದ್ದಾಗ ಅದು ನಿಮ್ಮ ಬಾಹ್ಯ ಸೌಂದರ್ಯವನ್ನು ವೃದ್ಧಿ ಮಾಡುತ್ತೆ. ನಿಮ್ಮ ಬಾಹ್ಯ ಸೌಂದರ್ಯ ಇನ್ನೂ ಸುಂದರವಾಗಿ ಕಾಣೋ ಥರ ಮಾಡುತ್ತೆ. ನಿಮ್ಮ ರೂಪ ಇನ್ನೂ ಸುಂದರವಾಗಿ ಕಾಣುತ್ತೆ. ಒಬ್ಬರು ನೋಡೋಕ್ಕೆ ಚೆನ್ನಾಗಿಲ್ಲದೆ ಇದ್ದಿರಬಹುದು, ಆದರೆ ಅವ್ರ ಹತ್ರ ಎಲ್ಲ ಒಳ್ಳೆ ಗುಣಗಳ ಆಗರ ಅವರು ಒಂಥರ, ಅಂದರೆ ಅವ್ರ ಹತ್ರ ಎಲ್ಲ ಒಳ್ಳೆ ಗುಣಗಳೇ ಇದ್ದಾಗ ನೋಡಿದವ್ರು ಏನು ಹೇಳ್ತಾರೆ, ಅವ್ರು ನೋಡೋಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ಎಷ್ಟು ಒಳ್ಳೆಯ ಹುಡುಗಿ ಅಥವಾ ಹುಡುಗ, ತುಂಬ ಒಳ್ಳೆಯ ಹುಡುಗ, ಯಾರಿಗೆ ಬೇಕು ನಿಮಗೆ ಸೌಂದರ್ಯ, ಅಷ್ಟು ಒಳ್ಳೆಯ ಗುಣಗಳಿರುವಾಗ ಅಂತ ಹೇಳೋದನ್ನು ನಾವೆಲ್ಲ ಕೇಳಿರ್ತೀವಿ. ಹಾಗಾಗಿ ನನ್ನ ಪ್ರಕಾರ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ತುಂಬ ಮಹತ್ವದ್ದು, ತುಂಬ ಪ್ರಾಮುಖ್ಯತೆ ಹೊಂದಿದೆ ಅಂತ ಹೇಳ್ತೀನಿ. ಸೌಂದರ್ಯ, ಬಾಹ್ಯ ಸೌಂದರ್ಯ ನಿಮಗೆ ಎಷ್ಟು ದಿನ ಇರುತ್ತೆ, ಅದು ಶಾಶ್ವತ ಅಲ್ಲ. ನಿಮಗೆ ದಿನ ಕಳೆದಂತೆ, ವರ್ಷಗಳು ಉರುಳಿದಂತೆ ನಮ್ಮ ಸೌಂದರ್ಯ ಕ್ಷೀಣಿಸ್ತಾ ಬರುತ್ತೆ. ವಯೋಸಹಜ ತೊಂದರೆಗಳು ಅಥವಾ ಯಾವುದೇ ಇರಲಿ, ಅದು ಸೌಂದರ್ಯಕ್ಕೆ ನಮಗೆ ತೊಂದರೆ ಮಾಡುತ್ತೆ. ಸೌಂದರ್ಯ ಕ್ಷೀಣಿಸ್ತಾ ಬರುತ್ತೆ. ಹಾಗಾಗಿ ನಮ್ಮ ಕೈಯಲ್ಲಾಗುವಂತಹ ಸಹಾಯ ಅಥವಾ ಇನ್ನೊಬ್ಬರಿಗೆ ನೆರವು ಮಾಡಿ ನಮ್ಮ ಆಂತರಿಕ ಸೌಂದರ್ಯದಿಂದ ನಮ್ಮ ಬಾಹ್ಯ ಸೌಂದರ್ಯವನ್ನು ಹೆಚ್ಚು ಮಾಡ್ಕೋಬೇಕು. ಹಾಗೆ ಒಂದು ವಯಸ್ಸಾಗ್ತಾ 50ರ ನಂತರ ನಿಮಗೆ ಹಾರ್ಮೋನಿನ ವ್ಯತ್ಯಾಸ ಇರಬಹುದು, ಅಥವಾ ಆರೋಗ್ಯದ ಸಮಸ್ಯೆಯಿಂದ ಇರಬಹುದು, ದೇಹದ ಕೆಲವು ಅಂಗಗಳ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯದೇ ಇರಬಹುದು. ಆಗೇನಾಗತ್ತೆ, ಅದೆಲ್ಲ ಸೌಂದರ್ಯವನ್ನು ಹಾಳು ಮಾಡ್ತಾ ಬರುತ್ತೆ. ಹಾಗಾಗಿ ಆದಷ್ಟು ನಾವು ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಮನೆಯಲ್ಲೇ ಏನೋ ಸಣ್ಣ ಪುಟ್ಟ ಇದನ್ನು ರೆಮಿಡಿಗಳನ್ನು, ಅಂದರೆ ಹೋಮ್ ರೆಮಿಡಿಗಳನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನಮ್ಮ ಸೌಂದರ್ಯವನ್ನು ಕಾಪಾಡ್ಕೋಬೋದು. ಈಗಂತೂ ಈ ಸೆಕೆ ಕೇಳಬೇಡಿ, ಸೆಕೆ, ಬಿಸಿಲು ಇದೆಲ್ಲದರಿಂದ ನಮ್ಮ ಚರ್ಮ ಏನಾಗಿರುತ್ತೆ, ಮುಖ ಚರ್ಮ ಇರ್ಬೋದು ಅಥವಾ ಕೈಯ ಚರ್ಮಗಳಿರ್ಬೋದು, ಏನಾಗುತ್ತೆ, ಸ್ವಲ್ಪ ಟ್ಯಾನ್ ಆಗಿ ಒಂಥರ ಕಪ್ಪು ಪರದೆ ನಮ್ಮ ಮುಖದ ಮೇಲೆ ಅಥವಾ ನಮ್ಮ ಚರ್ಮದ ಮೇಲೆ ಬರುತ್ತೆ. ಅದು ಪರ್ಮನೆಂಟ್ ಅಂತ ಏನೂ ಇಲ್ಲ, ಶಾಶ್ವತ ಅಲ್ಲ. ಬಿಸಿಲೆಲ್ಲ ಕಡಿಮೆ ಆದಮೇಲೆ ನಿಧಾನ ಕಡಿಮೆ ಆಗತ್ತೆ. ಆದರೆ ಅಷ್ಟರೊಳಗಡೆ ನಾವು ಅದಕ್ಕೊಂದು ಏನೋ ಒಂದು ಉಪಾಯವನ್ನು ಮಾಡಿ ಮುಖಕ್ಕೇನಾದರೂ ಹಚ್ಕೊಂಡು ಸರಿ ಮಾಡ್ಕೋಬೋದು. ಇವತ್ತು ನಾನು ನನ್ನ ಮುಖದ ಸ್ಕಿನ್ನು ತುಂಬ ಟ್ಯಾನ್ ಆಗಿಬಿಟ್ಟಿದೆ. ಯಾಕಂದರೆ ನಾವು ಸ್ವಲ್ಪ ಹೊರಗಡೆ ಬಿಸಿಲಲ್ಲಿ ತುಂಬ ಓಡಾಡ್ತಾ ಇದ್ವಿ, ಏನೋ ಕೆಲಸ ಕಾರ್ಯಗಳಿಂದಾಗಿ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇದ್ವಿ. ಹಾಗೆ ಹಪ್ಪಳ ಸಂಡಿಗೆ ಅಂದ್ಬಿಟ್ಟು ಟ್ಯಾರೆಸ್ಸಲ್ಲಿ ದಿನಾ ಬಿಸಿಲಲ್ಲಿ ಮಾಡ್ತಾ ಇದ್ದೆ. ಹಾಗಾಗಿ ಏನಾಗಿದೆ, ನನ್ನ ಚರ್ಮ ತುಂಬ ಟ್ಯಾನ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಇವತ್ತೊಂದು ಸ್ವಲ್ಪ ಸಮಯ ಇತ್ತು ನನಗೆ, ಅದಕ್ಕೋಸ್ಕರ ಇವತ್ತೇ ಸ್ವಲ್ಪ ಸಮಯ ಇರೋವಾಗ ಮಾಡ್ಕೊಂಡು ಬಿಡೋಣ ಅಂತ ಒಂದು ನಿಮಗೆ ಉತ್ತಮವಾದ ಒಂದು ರೆಮಿಡಿ, ಅಂದರೆ ಉತ್ತಮವಾದ ಒಂದು ಮುಖಕ್ಕೆ ಹಚ್ಚುವಂತಹ ಪ್ಯಾಕ್ ಥರ. ಅದರಿಂದ ನಿಮ್ಮ ಚರ್ಮನೂ ತುಂಬ ನುಣುಪಾಗತ್ತೆ, ಹಾಗೆ ಟ್ಯಾನು ಕಡಿಮೆ ಆಗುತ್ತೆ. ಅದರಿಂದ ನಮ್ಮ ಚರ್ಮಕ್ಕೆ ಬೇಕಾಗುವಂತಹ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಹಚ್ಕೊಂಡು ನೀವು ಅರ್ಧ ಗಂಟೆ ಬಿಟ್ಟು ಮುಖವನ್ನು ತೊಳ್ಕೊಬೋದು ಅಥವಾ ಟಿಶ್ಯೂನಲ್ಲಿ ಒರೆಸ್ಕೊಂಡು, ನಾನು ಆಮೇಲೆ ಮತ್ತೆ ಹಾಲಿನ ಫೇಸ್ ಪ್ಯಾಕ್, ಹಾಲಿಂದ ಮುಖವನ್ನು ನಾನು ಸ್ವಲ್ಪ ಹತ್ತಿಯಿಂದ ಮುಖಕ್ಕೆ ಹಾಲು ಹಚ್ಕೊಂಡು ಆಮೇಲೆ ಒಂದು 10 ನಿಮಿಷ ಬಿಟ್ಟು ಮುಖ ತೊಳಿತೀನಿ. ಫಸ್ಟು ಆ ಪ್ಯಾಕನ್ನು ಹಚ್ಕೊಂಡು ಅರ್ಧ ಗಂಟೆ ನೀವು ಕಾಯಬೇಕಾಗತ್ತೆ. ನಿಮಗೂ ತೋರಿಸ್ತೀನಿ ಆ ಪ್ಯಾಕ್ ಮಾಡೋದು ಹೇಗೆ ಅಂತ. ನೀವು ಚಿಯಾ ಸೀಡ್ಸ್ ಕೇಳಿರ್ಬೋದು. ಚಿಯಾ ಸೀಡ್ಸ್ ಅದು ನಿಮಗೆ ಆ್ಯಂಟಿ ಆಕ್ಸಿಡೆಂಟ್, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೆಕೆಗಾಲದಲ್ಲಿ ಜ್ಯೂಸ್ಗೆ, ಮಜ್ಜಿಗೆಗೆ ಎಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬ ಸಹಾಯ ಆಗುತ್ತೆ ಅದು. ಆ ಥರ ನಾನು ಚಿಯಾ ಸೀಡ್ಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಚಿಯಾ ಸೀಡ್ಸ್ ತಗೊಂಡಿದ್ದೀನಿ ನಾನು. ಈ ಚಿಯಾ ಸೀಡ್ಸು 1.5 to 2 ಚಮಚ ಚಿಯಾ ಸೀಡ್ಸ್ ತಗೊಂಡಿದ್ದೀನಿ. ಅದನ್ನು ನಾನು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ನೀವು ಹಾಲಲ್ಲೂ ನೆನೆಸ್ಕೋಬೋದು, ಮೊಸರಲ್ಲೂ ನೆನೆಸ್ಕೋಬೋದು. ನೆನೆಸಿ ನಾನೊಂದು 2 hours ನೆನೆಸಿದ್ದೀನಿ. ಅದನ್ನು ನೆನೆಸಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ನೋಡಿ, ಇಲ್ಲಿ ಈ ಥರ ರುಬ್ಬಿದ್ದೀನಿ. ಇಲ್ಲ ಅಂದರೆ ನಿಮ್ಗೆ ಅದು ಕೈಗೆ ಸಿಗಲ್ಲ, ಹಚ್ಕೊಳ್ಳೋಕ್ಕೆ ಜಾರ್ತಿರುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕಿ ರುಬ್ಬಿದ್ದೀನಿ ಚಿಯಾ ಸೀಡ್ಸನ್ನು.
ಅದರ ಜೊತೆ ನಾನು 1 ಚಮಚ ಹಾಲಿನ ಕೆನೆ ತಗೊಂಡಿದ್ದೀನಿ. ಹಾಲಿನ ಕೆನೆ, ನಿಮಗೆ ಹಾಲಿನ ಕೆನೆ ಆಗಲ್ಲ, ನನಗೆ ಹಾಲಿನ ಕೆನೆ ನನ್ನ ಚರ್ಮಕ್ಕೆ ಆಗಲ್ಲ ಅನ್ನೋರು ನೀವು ಮೊಸರು ತಗೋಬೋದು. ಮೊಸರು ತುಂಬ ಒಳ್ಳೆಯದು, ಮೊಸರು ತಗೋಬೋದು. ಹಾಗೆ 1 ಚಮಚ ಚಿರೋಟಿ ರವೆ ತಗೊಂಡಿದ್ದೀನಿ ನಾನು. ಈ ಚಿರೋಟಿ ರವೆ ನಿಮಗೆ ಸ್ಕ್ರಬ್ಬಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅದರ ಜೊತೆ ನೀವು ಸ್ವಲ್ಪ ಅರಿಶಿನೂ ಸೇರಿಸ್ಕೋಬೋದು ಅಥವಾ ಕಡಲೆ ಹಿಟ್ಟು ಸೇರಿಸ್ಕೋಬೋದು. ನಾನು ಅದೇನು ಸೇರಿಸ್ಕೋತಿಲ್ಲ, ಇದು 3 ಇಂಗ್ರೀಡಿಯೆಂಟ್ಸು. ಅದರ ಜೊತೆ ನೀವು ಕೆಲವರು ಜೇನುತುಪ್ಪನೂ ಸೇರಿಸ್ಕೋಬೋದು. ನನಗೆ ಅರಿಶಿನ ಎಲ್ಲ ಅಷ್ಟು ಆಗಲ್ಲ, ಅದಕ್ಕೋಸ್ಕರ ನಾನು ಹಚ್ಕೊಳ್ಳಲ್ಲ. ಒಬ್ಬೊಬ್ಬರು ಚರ್ಮ ಒಂದೊಂದು ರೀತಿಯಾಗಿರುತ್ತೆ. ಹಾಗಾಗಿ ನಾನು ಈ ಚಿಯಾ ಸೀಡ್ಸನ್ನು ನೀರಲ್ಲಿ ನೆನೆಸಿ ಮಿಕ್ಸಿನಲ್ಲಿ ರುಬ್ಬಿದ್ದೀನಿ. ಅದಕ್ಕೆ ನಾನು 1 ಚಮಚ ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಆಮೇಲೆ 1 ಚಮಚ ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ಹಾಲಿನ ಕೆನೆ, ನಿಮಗೆ ಹಾಲಿನ ಕೆನೆ ಬೇಡ ಅಂದರೆ ನೀವು ಮೊಸರು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಮೊಸರು ಹಾಕ್ಕೊಂಡು ಮಾಡ್ಬೋದು. ಅದರ ಜೊತೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅರಿಶಿನ ನಿಮ್ಗೆ ಆಗತ್ತೆ ಅಂದರೆ ಅದನ್ನು ಸೇರಿಸ್ಕೋಬೋದು. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಯನೂ ಆಗುತ್ತೆ, ಅಂದರೆ ಸ್ಮೂತು ಆಗುತ್ತೆ ಸ್ಕಿನ್ನು, ಹಾಗೆ ಶೈನಿಂಗೂ ಬರುತ್ತೆ ನಿಮ್ಮ ಚರ್ಮಕ್ಕೆ. 50ರ ನಂತರ ಅಪರೂಪಕ್ಕೊಂದೊಂದು ದಿನ ನಾವು ಈ ಥರ ಪ್ಯಾಕ್ಗಳನ್ನು ಮಾಡ್ಕೋತಾ ಇರಬೇಕು. ಸಮಯ ಇದ್ದಾಗ, ಯಾವಾಗ ಸಮಯ ಸಿಗತ್ತೆ ಆವಾಗ ಮಾಡ್ಕೋಬೇಕು. ನೋಡಿ, ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಚಿರೋಟಿ ರವೆ, ಹಾಲಿನ ಕೆನೆ, ಆಮೇಲೆ ಚಿಯಾ ಸೀಡ್ಸ್. ಇದನ್ನು ಈಗ ಮುಖಕ್ಕೆ ಹಚ್ಕೊಂಡು ಅರ್ಧ ಗಂಟೆ ವೆಯ್ಟ್ ಮಾಡಿ. ನಾನು ಮುಖಕ್ಕೆ ಹಚ್ಕೋತಾ ಇದ್ದೀನಿ ಇದನ್ನು. ನೀವು ಚಿಯಾ ಸೀಡ್ಸನ್ನು ಬೇಕಾದರೆ ಹಾಲಲ್ಲೂ ನೆನೆಸ್ಕೋಬೋದು. ನಾನು ಕೆನೆ ಉಪಯೋಗಿಸೋದ್ರಿಂದ ನಾನು ನೀರಲ್ಲಿ ನೆನೆಸಿದ್ದೀನಿ. ನಿಮಗೆ ಚಿಯಾ ಸೀಡ್ಸ್ ಸ್ವಲ್ಪ ಲೋಳೆ ಆಗಿರೋದ್ರಿಂದ ಸ್ವಲ್ಪ ಜಾರ್ತಿರುತ್ತೆ. ನೀವು ಒಂಚೂರು ಕಡಲೆ ಹಿಟ್ಟು ಬೇಕಾದ್ರೆ ಉಪಯೋಗಿಸ್ಕೋಬೋದು. ಚಿಯಾ ಸೀಡ್ಸ್ ಬಳಸೋದ್ರಿಂದ ನಿಮಗೆ ಬಾಡಿ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ನಾವು ದಿನ ಮಾಡ್ಕೊಳ್ಳೋದಿಲ್ಲ ಅಲ್ವಾ, ಎಲ್ಲೋ ಅಪರೂಪಕ್ಕೊಂದು ದಿವಸ ಮಾಡ್ಕೋತೀವಿ, 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಸಲ. ಇದು ಹಚ್ಕೊಂಡ ಮೇಲೆ ನಾನು ಹಾಲು ಇಟ್ಕೊಂಡಿದ್ದೀನಿ ಇಲ್ಲಿ. ಅರ್ಧ ಗಂಟೆ ನೀವು ವೆಯ್ಟ್ ಮಾಡಬೇಕು. ನಿಮಗೆ ತುಂಬ ಸ್ಮೂತ್ ಚರ್ಮ, ತುಂಬ ಸ್ಮೂತ್ ಆಗುತ್ತೆ. ನಮಗೆ ಯಾವತ್ತೂ ಪಾರ್ಲರ್ಗೆ ಅಥವಾ ಎಲ್ಲೂ ಹೊರಗಡೆಯ ಕ್ರೀಮ್ಗಳನ್ನು ಉಪಯೋಗಿಸಿ ಅಭ್ಯಾಸನೇ ಇಲ್ಲ. ಏನೇ ಇದ್ದರೂ 6 ತಿಂಗಳಿಗೋ 3 ತಿಂಗಳಿಗೋ ಈ ಥರ ಒಂದು ಸಲ ಮಾಡಿಕೊಂಡ್ರೆ, ಇಲ್ಲ ಬರೀ ಹಾಲನ್ನು ಹಚ್ಕೊಳ್ಳೋದು, ಇದೇ ಒಂದು ನಮ್ಮ ಸ್ಕಿನ್ ಕೇರ್ ಅಂದರೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ 4 ದಿನ ಹಚ್ಕೊಂಡು ನೋಡ್ಬೋದು. ಪ್ರಯತ್ನ, ತುಂಬ ಬೆನಿಫಿಟ್ ಸಿಗುತ್ತೆ. ಈ ಥರ ಹಚ್ಕೊಂಡು ಒಂದು ಅರ್ಧ ಗಂಟೆ ನಾನು ವೆಯ್ಟ್ ಮಾಡ್ತೀನಿ. 15 ನಿಮಿಷ ಆಯಿತು. ಇನ್ನೊಂದು 15 ನಿಮಿಷದ ನಂತರ ನಿಮಗೆ ತೋರಿಸ್ತೀನಿ. ಅರ್ಧ ಗಂಟೆ ಆಯಿತು ನಾನು ಹಚ್ಕೊಂಡು. ಈಗ ನಾನು ತೆಗಿತಾ ಇದ್ದೀನಿ. ಈ ಸ್ಪೂನಲ್ಲೇ ಒಂದು ಸಲ ಹೀಗೆ ಮಾಡಿದ್ರೆ ನಿಮಗೆಲ್ಲ ಮುಖದಲ್ಲಿರೋದೆಲ್ಲ ಸ್ವಲ್ಪ ಜಾಸ್ತಿ ಹೊರಗೆ ಬರುತ್ತೆ. ಈ ಥರ ತೆಗೆದ್ಮೇಲೆ ನೀವು ಮುಖನೂ ತೊಳ್ಕೊಬೋದು. ಇಷ್ಟು ತೆಗೆದ ನಂತರ ನಾನು ಟಿಶ್ಯೂನಲ್ಲಿ ಮುಖ ಒರೆಸ್ಕೊಂಡು ನಿಮಗೆ ರವೆ ಹಾಕಿರೋ ಕಾರಣ, ಚಿರೋಟಿ ರವೆ ಸ್ವಲ್ಪ ಸ್ಕ್ರಬ್ಬರ್ ಥರದ್ದು ಕೆಲಸ ಮಾಡುತ್ತೆ. ಅದು ಸ್ವಲ್ಪ ತರಿ ಇರುತ್ತಲ್ವಾ, ಹಾಗಾಗಿ ನೀವು ಮುಖ ಬೇಕಾದರೆ ತೊಳ್ಕೊಂಡು ಬರ್ಬೋದು, ಬರೀ ನೀರಲ್ಲಿ ತೊಳ್ಕೊಂಡು ಬರ್ಬೋದು. ನಾನು ತೊಳಿತಾ ಇಲ್ಲ. ನಾನು ಇದು ತೆಗೆದ ನಂತರ ನಿಮ್ಗೆ ಗೊತ್ತಾಗತ್ತೆ, ತುಂಬ ಸ್ಮೂತ್ ಅಂತ ಅನಿಸ್ತಾ ಇದೆ ಸ್ಕಿನ್ನು. ಈಗ ತೆಗೆದ ನಂತರ ಫುಲ್ ತೆಕ್ಕೊಳ್ಳಿ. ಆಮೇಲೆ ಹಾಲನ್ನು ಹಚ್ಕೋತಾ ಇದ್ದೀನಿ ನಾನು. ನಿಮಗೆ ಇನ್ನೂ ಸ್ಮೂತ್ ಮಾಡುತ್ತೆ ಸ್ಕಿನ್ನು. ನೋಡಿ ಆದಮೇಲೆ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಿದೆಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ.
ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ, ಯಾಕೋ ಅದು ಸನ್ ಟ್ಯಾನ್ ಆಗಿಬಿಟ್ಟು ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನನಗೆ ಒಂಥರ ಏನಪ್ಪ ಈ ಥರ ಆಗಿದೆ ಸ್ಕಿನ್ನು ಅಂತ ಅನಿಸ್ತಾ ಇತ್ತು. ನೀವು ಅದು ಉಳಿದಿರೋದನ್ನು ಕೈಗೆಲ್ಲ ಹಚ್ಕೊಂಡ್ರೂ ತುಂಬ ಚೆನ್ನಾಗಾಗತ್ತೆ. ಈಗ ನಾನು ತೆಗ್ದಿದ್ದೀನಲ್ವ, ತೆಗೆದ್ಮೇಲೆ ಎಷ್ಟು ಸ್ಮೂತ್ ಅನಿಸ್ತಾ ಇದೆ ಸ್ಕಿನ್ನು ಅಂದರೆ, ಒಳ್ಳೆ ನುಣುಪಾಗಿ ನಿಮಗೆ ಅಷ್ಟು ಚೆನ್ನಾಗಿ ಅನಿಸ್ತಿದೆ. ನಾನು ಈಗ ಹಾಲು ನೋಡಿ, ಹಾಲು ತಗೊಂಡಿದ್ದೀನಿ 1 ಸ್ಪೂನು. ಹಾಲನ್ನು ಹತ್ತಿನಲ್ಲಿ ಡಿಪ್ ಮಾಡಿ ಇಡೀ ಮುಖಕ್ಕೆ ಹಚ್ಕೊಂಡು ಒಂದು 10 ನಿಮಿಷ ವೆಯ್ಟ್ ಮಾಡ್ತೀನಿ. ಈ ಮುಖಕ್ಕೆ ನಾನು ಹಾಲು ಹಚ್ಕೊಂಡಿದ್ದೀನಿ. ಒಂಥರ ಏನೋ ಚೆನ್ನಾಗಿದೆ, ಸ್ಮೂತಾಗಿ. ಒಂದು 10 ನಿಮಿಷ ನಾನು ಹಾಲು ಹಚ್ಕೊಂಡು ವೆಯ್ಟ್ ಮಾಡ್ತೀನಿ. ಆಮೇಲೆ ಮುಖ ತೊಳ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಆದ್ಮೇಲೆ ಹಾಲು ಹಚ್ಕೊಂಡು 10 ನಿಮಿಷ ಆಯಿತು. ನಾನು ಮುಖನ್ನು ಬರೇ ನೀರಲ್ಲಿ, ಸೋಪೆಲ್ಲ ಹಾಕಲ್ಲ, ಬರೇ ನೀರಲ್ಲಿ ಮುಖ ತೊಳ್ಕೊಂಡು ಬರ್ತೀನಿ. ಆಮೇಲೆ ನನ್ನ ಚರ್ಮ ಹೇಗಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮುಖ ತೊಳೆದ ಮೇಲೆ ನೀವು ಈ ಕೆಲವರು ಮಾಯಿಶ್ಚರೈಸರ್ ಇದೆಲ್ಲ ಹಚ್ಕೋತಾರಲ್ಲ, ಆ ಥರದವ್ರು ಹಚ್ಕೋಬೋದು. ಬಟ್ ನಮ್ಮ ಚರ್ಮಗಳು ತುಂಬ ಸೂಕ್ಷ್ಮ ಆಗಿರೋದ್ರಿಂದ ನಮ್ಗೆ ಯಾವುದು ಮೊದಲಿಂದ ಅಭ್ಯಾಸ ಇಲ್ಲ, ಹಾಗಾಗಿ ನಾವು ಏನೂ ಹಚ್ಚಲ್ಲ. ಮುಖ ತೊಳ್ಕೊಂಡು ಬರೇ ನೀರಲ್ಲಿ ಮುಖ ತೊಳ್ಕೊಂಡು ಜಸ್ಟ್ ಮುಖ ಒರೆಸ್ಕೊಳ್ಳೋದು ಅಷ್ಟೇ. ನಾನು ಮುಖ ತೊಳ್ಕೊಂಡು ಬಂದು ತೋರಿಸ್ತೀನಿ ನಿಮ್ಗೆ ಹೇಗಾಗತ್ತೆ, ಹೇಗೆ ಕಾಣಿಸ್ತೀನಿ ಅಂತ. ನೋಡಿದ್ರೆ ಆದ್ಮೇಲೆ ನೋಡಿ, ನಾನು ಮುಖ ತೊಳ್ಕೊಂಡು ಬಂದಮೇಲೆ ನನ್ನ ಮುಖ ಯಾವ ರೀತಿ ಸ್ಮೂತು ಅಂದರೆ ನುಣುಪಾಗಿ, ಸ್ವಲ್ಪ ನನಗೆ ಕಲ್ಲರು ನಾನು ಸ್ವಲ್ಪ ಫೇರಾಗಿ ಕಾಣಿಸ್ತಾ ಇದ್ದೀನಿ. ಇಷ್ಟು ದಿವಸ ತುಂಬ ಕಪ್ಪು ಅಂತ ಅನಿಸ್ತಾ ಇದ್ದೆ, ಯಾಕಂದರೆ ಸಣ್ಣ ಟ್ಯಾನಿಂದಾಗಿ ಟ್ಯಾನ್ ಆಗಿಬಿಟ್ಟು ತುಂಬ ಕಪ್ಪಾಗಿದ್ದೀನಿ ಅಂತ ನನಗೆ ಫೀಲ್ ಆಗ್ತಿತ್ತು. ಯಾಕಂದರೆ ಡೈಲಿ ಬಿಸಿಲಲ್ಲಿ ಹಪ್ಪಳ ಸಂಡಿಗೆ ಮಾಡಿ ನಾವು ಅದ್ರ ಥರನೇ ಒಣಗಿಬಿಟ್ಟಿದ್ವಿ. ಈಗ ಚರ್ಮಕ್ಕೆ ಸ್ವಲ್ಪ ಆರೈಕೆ ಮಾಡೋದ್ರಿಂದ ನಮ್ಮ ಚರ್ಮ ಸ್ವಲ್ಪ ನುಣುಪಾಗಿ, ಸ್ವಲ್ಪ ಹೊಳಪಾಗಿ ಎಲ್ಲ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ನನಗಂತೂ ತುಂಬ ಸ್ಮೂತ್ ಫೀಲ್ ಆಗ್ತದೆ. ಎಷ್ಟು ಸ್ಮೂತ್ ಇದೆ ಅಂದರೆ ಅಷ್ಟು ಸ್ಮೂತ್ ಅನಿಸ್ತಾ ಇದೆ. ನೀವು ಮಾಡಿಕೊಳ್ಳಿ ಮನೆಯಲ್ಲಿ. ಹೊರಗಡೆಯ ಕೆಮಿಕಲ್ ಇರುವಂತಹ ಚರ್ಮಕ್ಕೆ ತೊಂದರೆ ಆಗುವಂತಹ ಕ್ರೀಮ್ಗಳನ್ನು ಬಳಸೋದಕ್ಕಿಂತ ಈ ಥರದ್ದು ಮಾಡಿಕೊಂಡು ಮನೆಯಲ್ಲೇ ಇರುವ ಸಾಮಾನುಗಳಿಂದ ನಮ್ಮ ಸೌಂದರ್ಯವನ್ನು ವೃದ್ಧಿ ಮಾಡ್ಕೋಬೋದು. ಮಾಡಿ ಪ್ರತಿದಿನ 1 ವಾರ ಮಾಡಿದ್ರೆ ಖಂಡಿತವಾಗ್ಲೂ 100ಕ್ಕೆ 100 ನಮ್ಮ ಟ್ಯಾನ್ ಆಗಿರೋದು ಕಡಿಮೆ ಆಗುತ್ತೆ. ನಾನು ಜಾಸ್ತಿ ಆದರೆ ಕೈಗೆಲ್ಲ ಹಚ್ಕೋಬೇಕು ಅಂತ ಅಂದ್ಕೊಂಡೆ ಮಾಡ್ತೀನಿ. ಈ ವಾರ ಕೈಗೂ ಎಲ್ಲ ಹಚ್ಕೊಂಡು ಸ್ವಲ್ಪ ಟ್ಯಾನ್ ಆಗಿರೋದನ್ನು ಕಡಿಮೆ ಮಾಡ್ಕೋತೀನಿ. ಸಮಯ ಸಿಕ್ಕಾಗ ಸ್ವಲ್ಪ ಕೈಗೂ ಹಚ್ಕೋತೀನಿ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಮಾಡಿಕೊಂಡು ನಿಮ್ಮ ಬಾಹ್ಯ ಸೌಂದರ್ಯವನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳಿ. ಅದರ ಜೊತೆ ನಿಮ್ಮ ಆಂತರಿಕ ಸೌಂದರ್ಯವನ್ನು ಇನ್ನಷ್ಟು ವೃದ್ಧಿ ಮಾಡಿಕೊಳ್ಳಿ. ಆಗ ಬಾಹ್ಯ ಸೌಂದರ್ಯ ಆಟೋಮೆಟಿಕ್ಕಾಗಿ ಅದು ಸುಂದರವಾಗಿ ಕಂಡೇ ಕಾಣಿಸುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.